cold bones. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮೇಷನ್ನು, ರಾಜೀವ್ ಗಾಂಧಿ ನಿಗಮದಿಂದ ಏನು ಮನೆಗಳು ಕೊಡ್ತಾ ಇದ್ದಾರೆ ವಸತಿ ನಿಗಮದಿಂದ, ಆ ಮನೆಗಳಿಗೆ ಒಂದು ಬದಲಾವಣೆ ಮಾಡಿದ್ದಾರೆ. ಏನು ಬದಲಾವಣೆ ಅಂತಂದರೆ, 1 BHK ಮತ್ತು 2 BHK ಎರಡೂ ಮನೆಗಳಿಗೆ ಕೊಡ್ತಾ ಇದ್ದಾರೆ. ಇವಾಗ ಏನು ಮಾಡಿದ್ದಾರೆ ಅಂದರೆ, ಕೆಲವರು 2 BHK ಹಾಕ್ಬೋದಾ ಅಪ್ಲಿಕೇಶನ್ ಅಂತ ಹೇಳ್ತಿದ್ರು. ಬಟ್ 2 BHK ಏನು ಪ್ರಾರಂಭಪ್ಪ ಅಂದರೆ, 2 BHK ಸ್ವಲ್ಪನೇ ಕಟ್ಟಿರೋದು, ಜಾಸ್ತಿ ಕಟ್ಟಿಲ್ಲ. ಅಂದರೆ ಸುಮಾರು ಕಡೆ ಕಟ್ಟಿಲ್ಲ, ಕೆಲವು ಕಡೆ ಕಟ್ಟಿದ್ದಾರೆ. ಅಂದರೆ 1 BHK ಹತ್ರದಲ್ಲೇ ಹೊಂದ್ಕೊಂಡಂಗೆ 2 BHK ಕಟ್ಟಿದ್ದಾರೆ. ಬಟ್ ಒಂದು 4-5 ಕಡೆ ಇರ್ಬೋದು ಅಷ್ಟೇ, ಜಾಸ್ತಿ ಕಟ್ಟಿಲ್ಲ. 4-5 ಅಲ್ಲ, ಒಂದು 6-7 ಕಡೆ ಕಟ್ಟಿರ್ಬೋದು. 6-7 ಕಡೆ ಕಟ್ಟಿದ್ದಾರೆ, ಕಟ್ಟಿಲ್ಲ ಅಂತಲ್ಲ. 2 BHK ಕಟ್ಟಿದ್ದಾರೆ. ನೀವು 2 BHK ಕೂಡ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಬಟ್ 2 BHK ಇವಾಗ ಏನಪ್ಪ ಅಪ್ಡೇಟ್ ಮಾಡಿದ್ದಾರೆ ಅಂದರೆ, 2 BHK ಫಸ್ಟು ಅವರು ಅಮೌಂಟ್ ಫಿಕ್ಸ್ ಮಾಡಿದರು, ಅಂದರೆ ಒಂದು ರೇಟ್ ಫಿಕ್ಸ್ ಮಾಡಿದರು. ಅದಾದಮೇಲೆ ಅದನ್ನು ರೇಟ್ನ ಮತ್ತೆ ಜಾಸ್ತಿ ಮಾಡ್ಕೊಂಡು ಹೋದರು. ಅದಾದಮೇಲೆ ಗೌರ್ಮೆಂಟ್ ಚೇಂಜ್ ಆಯಿತು. ಈ ಗೌರ್ಮೆಂಟ್ ಚೇಂಜ್ ಆದಮೇಲೆ ಏನು ಮಾಡಿದ್ರು, ಗೌರ್ಮೆಂಟೇ ಹೇಳ್ತು ಅಂತ ಹೇಳ್ಬಿಟ್ಟು ಅದನ್ನು ಬೀಟ್ ಕೂಗೋದ್ರ ಮುಖಾಂತರ, ಅಂದರೆ ಹರಾಜು ಕೂಗೋ ಮುಖಾಂತರ ಕೊಡ್ತೀವಿ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ರು. ಆಮೇಲೆ ಈಗೇನು ಮಾಡಿದ್ದಾರೆ ಅಂದರೆ, ಅದನ್ನ 2 BHK ಮತ್ತೆ ಹರಾಜು ಪ್ರಕ್ರಿಯೆನ ತೆಗೆದಾಕಿದ್ದಾರೆ. ಮತ್ತೆ ಅವರು ಏನು ಹರಾಜು ಪ್ರಕ್ರಿಯೆ ಅಂತ ಹೇಳಿದ್ರು, ಆ ಹರಾಜು ಪ್ರಕ್ರಿಯೆನ ತೆಗೆದಾಕಿ ಮತ್ತೆ ರೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ರೇಟ್ ಎಷ್ಟು ಫಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ, ಮತ್ತೆ ಜಾಸ್ತಿನೇ ಫಿಕ್ಸ್ ಮಾಡ್ತಾರೆ. ಯಾಕೆಂದರೆ ನಾವು ಒಂದು 3-4 ವರ್ಷದ ಹಿಂದೆ ನಾನು 1 BHK ಹಾಕಿರೋದು. 3-4 ವರ್ಷದ ಹಿಂದೆ ನೋಡಿದಾಗ ಆಗಿದ್ದ ರೇಟ್ಗೂ ಇವಾಗ ಇವ್ರು ಹೇಳ್ತಾ ಇರೋ ರೇಟ್ಗೂ ತುಂಬ ಜಾಸ್ತಿ ಆಗಿದೆ. ಬಟ್ 1 BHK ಜಾಸ್ತಿ ಮಾಡಿದ್ದಾರೆ. 1 BHK ಏನು ಜಾಸ್ತಿ ಮಾಡಿಲ್ಲ ಅಂತಲ್ಲ, 1 BHK ಕೂಡ ಜಾಸ್ತಿ ಮಾಡಿದ್ದಾರೆ. ಒಂದು 3-4 ಲಕ್ಷ ರೂಪಾಯಿ ಅಷ್ಟು ಜಾಸ್ತಿ ಮಾಡಿದ್ದಾರೆ. ಬಟ್ 1 BHK ಮಾಡಿದ್ರು ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಕೊಡೋದ್ರಿಂದ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಈ 1 BHK ಹಾಕಿರೋರು ಮತ್ತು ಈ 1 BHK ಹಾಕಿರೋರು ಸ್ವಲ್ಪ ತೀರಾ ಬಡವರು ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಬಟ್ 2 BHK ಅವ್ರೇನು ಮಾಡಿದ್ದಾರೆ, 2 BHK ಅವರು ತೀರ್ಮಾನ ತಗೊಂಡಿರೋದು, ಅಂದರೆ ರಾಜೀವ್ ಗಾಂಧಿ ನಿಗಮದವರು ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ತಗೊಂಡಿರೋದು. ಏನಪ್ಪ ಅಂದರೆ, ಈಗ ನೀವು 1 BHK ಬಡವರಿಗೆ ಅಂತ ಕೊಡ್ತೀರಾ, BPL ಕಾರ್ಡ್ ಇರೋರಿಗೆ ಅಂತ ಕೊಡ್ತೀರಾ, ಓಕೆ. ಬಟ್ 2 BHK ತಗೊಳ್ಳೋರು ಯಾವುದೇ ಕಾರಣಕ್ಕೂ ಅವರು ಬಡವರಾಗಿರಲ್ಲ, ಅಂದರೆ ಮಧ್ಯಮ ವರ್ಗದವರಾಗಿರ್ತಾರೆ. ಹಾಗಾಗಿ ರೇಟ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಇವರೇ ಮಾಡಿದಾರೋ ಇಲ್ಲ ಗೌರ್ಮೆಂಟ್ ಕಡೆಯಿಂದನೇ ಮಾಡಿಸಿದ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2 BHK ರೇಟ್ ಜಾಸ್ತಿ ಆಗುತ್ತೆ. ಬಟ್ ಅದು 2 BHK ಅಂದರೆ ಏನು ಅಂದರೆ, ಒಂದು ರೂಮ್ ಎಕ್ಸ್ಟ್ರಾ ಬರುತ್ತೆ, ಒಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ, ಸೇಮ್ ಇದೆ 1 BHK ಏನಿದೆಯೋ ಅದೇ ಥರ ಮನೆಗಳೇ. ಬಟ್ ಏನಪ್ಪ ಅಂದರೆ, 2 BHK ಒಂದು ರೂಮ್ ಎಕ್ಸ್ಟ್ರಾ ಕೊಡ್ತಾನೆ, ಆ ರೂಮ್ಗೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಕೊಡ್ತಾನೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಅದಕ್ಕೆ ಈಗ ರೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತೆ ಅಪ್ಲಿಕೇಶನ್ ಶುರು ಮಾಡಿದ್ದಾರೆ. ಫಸ್ಟು 1 BHK ಅಪ್ಲಿಕೇಶನ್ ಶುರು ಮಾಡಿದರು, 2 BHK ಅಪ್ಲಿಕೇಶನ್ ಕೊಡ್ತಿರಲಿಲ್ಲ. ಈಗ ಏನು ಮಾಡಿದ್ದಾರೆ, ಆನ್ಲೈನಲ್ಲೇ ಬಿಟ್ಟಿದ್ದಾರೆ ಅಪ್ಲಿಕೇಶನ್ನ. 2 BHK ಕೂಡ ಈಗ ಜುಲೈ 15ರಿಂದನೋ 18ರಿಂದನೋ ಶುರುವಾಗೈತೆ ಅಪ್ಲಿಕೇಶನ್ನು ಅಂತ ಮಾಹಿತಿ ಇದೆ. 15ರಿಂದನೋ 18ರಿಂದನೋ ಬಿಟ್ಟಿರಬೇಕು 2 BHK. ನೀವು ಯಾರಾದ್ರು 2 BHK ಹಾಕಬೇಕು ಅಂದರೆ ಹಾಕಿ. ಬಟ್ ಏನಪ್ಪ ಅಂದರೆ, ರೇಟ್ನ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡೋದು ನನ್ನ ಪ್ರಕಾರ 15 ಲಕ್ಷ ರೂಪಾಯಿ ಮೇಲಿರುತ್ತೆ. 15 ಲಕ್ಷ ಅದ್ರ ಮೇಲೇ ರೇಟ್ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೋಡಿ, ನೀವೇನಾದ್ರು 15 ಲಕ್ಷ ರೂಪಾಯಿ ಮೇಲೆ ಅಂದರೆ ತಗೋಬೋದು, ಮನೆ ಬರ್ತಿದೆ. ಬಟ್ ಏನಪ್ಪ ಅಂದರೆ 2 BHK ಬರುತ್ತೆ, ಒಂದು ಅಟ್ಯಾಚ್ಡ್ ಎಕ್ಸ್ಟ್ರಾ ಟಾಯ್ಲೆಟ್ ಇರುತ್ತೆ, ತಗೋಬೋದು. ನಿಮ್ಗೇನು 2 BHK ಬೇಕು, ಕೆಲವರು 2 BHK ಪ್ರಿಫರ್ ಮಾಡ್ತಾರೆ. ಏನಕ್ಕಪ್ಪ ಅಂತಂದರೆ, ಅವರು ಫ್ಯಾಮಿಲಿ ಸ್ವಲ್ಪ ದೊಡ್ಡದಿರುತ್ತೆ. ಹಾಗಾಗಿ ಒಬ್ಬರು ಇಬ್ಬರು ಮದುವೆ ಆಗಿರೋರು ಇರ್ತಾರೆ. ಅಂಥ ಟೈಮ್ಗಳಲ್ಲಿ ನೀವು 2 BHK ತಗೊಳ್ಳೋದು ಉತ್ತಮ. ಯಾಕೆಂದರೆ 1 BHK ಸಾಕಾಗಲ್ಲ. ಕೆಲವು ಮನೆಗಳಲ್ಲಿ 2-3 ಜನ ಮಕ್ಕಳಿರ್ತಾರೆ, ಗಂಡ ಹೆಂಡತಿ ಇರ್ತಾರೆ, ಅವ್ರ ತಂದೆ ತಾಯಿಗಳು ಇರ್ತಾರೆ. ಹಾಗಾಗಿ 2 BHK ಬೇಕಾಗುತ್ತೆ. ನೋಡಿ, 15 ಲಕ್ಷ ರೂಪಾಯಿ ಮೇಲೆ ಫಿಕ್ಸ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ನೋಡಬೇಕು ಎಷ್ಟು ಫಿಕ್ಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಹಾಗಾಗಿ 2 BHK ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಫಸ್ಟ್ 2 BHK ಬಿಟ್ಟಿರಲಿಲ್ಲ, ಬರೀ 1 BHK ಮಾತ್ರ ಬಿಟ್ಟಿದ್ರು. ಈಗ ಅದಕ್ಕೂ ಬಿಟ್ಟವ್ರೆ. ನೋಡಬೇಕು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಫಿಕ್ಸ್ ಮಾಡ್ತೀವಿ ರೇಟ್ನ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟ್ ಹರಾಜಿತ್ತಲ್ಲ, ಹರಾಜನ್ನು ತೆಗೆದಾಕಿ ಮತ್ತೆ ಫಿಕ್ಸ್ ಮಾಡ್ತೀವಿ ಅಂತ. ಇವರು ಒಂದ್ಸತಿ ಫಿಕ್ಸ್ ಮಾಡ್ತಾರೆ, ಒಂದ್ಸತಿ ಹರಾಜು ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಬಂದಿದೆ ಅಂದ್ಬಿಟ್ಟು ಹರಾಜು ಮಾಡ್ತಾರೆ, ಇನ್ನೊಂದ್ಸತಿ ಹರಾಜು ಬೇಡ ಕ್ಯಾನ್ಸಲ್ ಮಾಡಿ ಮತ್ತೆ ಫಿಕ್ಸ್ ಮಾಡಿದೆ. 2 BHK ತಲೆ ಕೆಟ್ಟೋಗಿದೆ. ಫಸ್ಟ್ ಹೊಸದ್ರಲ್ಲಿ ನಾನು 2 BHK ಹಾಕೋಣ ಅಂತ ಪ್ಲಾನ್ ಇದ್ದಿದ್ದು, ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿರಲಿ ಮನೆ ನೋಡೋಣ ಅಂತ ಅಂದ್ಬಿಟ್ಟು. ಬಟ್ ಅವಾಗ ಕಮ್ಮಿ ಇತ್ತು ಬಿಡಿ. ಅವಾಗ ಎಷ್ಟು ಅಂದರೆ ಫಿಕ್ಸ್ ಮಾಡಿದ್ರು, ಫಸ್ಟ್ ಸ್ಟಾರ್ಟಿಂಗಲ್ಲೇ ಫಿಕ್ಸ್ ಮಾಡಿದ್ದು ಬರೀ 14 ಲಕ್ಷ ರೂಪಾಯಿ ಮಾಡಿದರು. ಬಟ್ ಇವಾಗ ಅದು 14 ಲಕ್ಷಕ್ಕೆ ನಿಂತ್ಕೊಳ್ಳಲ್ಲ, ಆಗೋದೂ ಇಲ್ಲ. ಯಾಕೆಂದರೆ ಏನಿಲ್ಲ, 15-16 ಮೇಲೇ ಹೊಟ್ಟೋಗುತ್ತೆ. ನೋಡಬೇಕು ಎಷ್ಟು ಫಿಕ್ಸ್
ಮಾಡ್ತಾರೆ ಏನೋ ಗೊತ್ತಿಲ್ಲ. ಹಾಗಾಗಿ ನಾನು 2 BHK ಕೈ ಬಿಟ್ಬಿಟ್ಟು 1 BHK ಹಾಕಿದ್ದೀನಿ. ನೋಡಿ ನಿಮ್ಗೆ 2 BHKನೇ ಬೇಕು ಅಂದರೆ, ಬಟ್ ಜಾಸ್ತಿನೂ ಕಟ್ಟಿಲ್ಲ ಅವರು ಮನೆಗಳನ್ನ. ಒಂದು 5-6 ಕಡೆ ಕಟ್ಟಿದ್ದಾರೆ ಅನ್ಸುತ್ತೆ. ಆಮೇಲೆ ಅಪ್ಲಿಕೇಶನ್ ಹಾಕಿರೋರು ಕೂಡ ಜಾಸ್ತಿ 1 BHK ಹಾಕಿದ್ದಾರೆ. 2 BHK ಹಾಕೋರು 2 BHK ಹಾಕಿಲ್ಲ ಅಂತಲ್ಲ, 2 BHK ಮಧ್ಯಮ ವರ್ಗದವ್ರು ಹಾಕಿದ್ದಾರೆ. ಬಟ್ ಈಗ ಅವ್ರು ಹಾಕ್ಬಿಟ್ಟು ಪರದಾಡ್ತವ್ರೆ. ಯಾಕಂದ್ರೆ 2 BHKಗೆ ರೇಟು ಜಾಸ್ತಿ ಆಗ್ತಾ ಇದೆ. ಹೋಗ್ತಾ ದಿನ ಕಳೀತಾ ಜಾಸ್ತಿ ಆಗ್ತಾ ಇದೆ. ಈಗ 1 BHKಗೆ 3 ಲಕ್ಷ ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ. ಮುಂದಿನ ದಿನಗಳು ನೋಡಿದ್ರೆ ಇಷ್ಟು ಮಾಹಿತಿ. ಯಾರು 2 BHKಗೆ ಅಪ್ಲಿಕೇಶನ್ ಹಾಕ್ತೀನಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಿ 2 BHK ಮನೆನ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.